ಮಾರ್ನಿಂಗ್. ಸಿಟ್ ಡೌನ್. ನಿಮಗೆ ಬುಕ್ ತಗೊಂಡ್ಬರಕ್ಕೆ ಹೇಳಿದ್ನಲ್ಲ, ಎಲ್ಲರೂ ತಗೊಂಡು ಬಂದಿದ್ರಲ್ವಾ? ಸರ್, ನಾನು ತಗೊಂಡು ಬಂದಿಲ್ಲ ಸರ್. ಯಾಕೋ ಎಲ್ಲರಿಗೂ ತಗೊಂಡ್ಬನ್ನಿ ಅಂತ ಹೇಳಿದ್ನಲ್ವಾ, ಯಾಕೋ ತಗೊಂಡು ಬಂದಿಲ್ಲ ನೀನು? ಸರ್, ಆ ಬುಕ್ ರೇಟ್ ಜಾಸ್ತಿ ಅಂತೆ ಸರ್, ಅದಕ್ಕೆ ನಮ್ಮಮ್ಮ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಕೊಡ್ಸಲ್ಲ ಅಂದ್ಬಿಟ್ರು ಸರ್. ನಿನಗೆ ಒಂದು ಬುಕ್ ತಗೊಂಡು ಬರೋಕ್ಕಾಗಿಲ್ಲ ಅಂದರೆ ಮತ್ತೆ ಹೇಗೆ ಓದ್ತೀಯಾ ನೀನು? ಆ ಬುಕ್ ತುಂಬ ಇಂಪಾರ್ಟೆಂಟ್, ಗೊತ್ತಾ ನಿನಗೆ? ಅದರಲ್ಲಿ ಒಳ್ಳೆ ಒಳ್ಳೆ ನಾಲೆಜ್ ಎಲ್ಲ ಸಿಗ್ತದೆ ನಿನಗೆ. ಆ ಬುಕ್ ತಗೊಂಡಿದ್ರೆ ನಿನಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಾ ಇರಲಿಲ್ವಾ? ಸರಿ ಸರ್, ನನ್ನ ಅಮ್ಮನಿಗೆ ಕೊಡಿಸು ಅಂತ ಕೇಳ್ತೀನಿ ಸರ್. ನಾಳೆ ಮರೀದೆ ಬುಕ್ ತಗೊಂಡು ಬಾ. ಆಯಿತು ಸರ್. ಹೇ ಸುರೇಶ, ನಿಲ್ಲೋ, ನಾನು ಬರ್ತೀನಿ. ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ? ಹಾಗೇನಿಲ್ಲ ಕಣೆ, ಸರ್ ಬುಕ್ ತಗೊಂಡ್ಬರ್ದಿದ್ದಕ್ಕೆ ಬೈದ್ರಲ್ವಾ, ಸ್ವಲ್ಪ ಬೇಜಾರಾಯಿತು. ಹಾಗಾದ್ರೆ ನೀನು ಬುಕ್ ತಗೊಂಡು ಬರಬೇಕಿತ್ತಲ್ವಾ? ನೀ ಬುಕ್ ತಗೊಂಡು ಬರಲಿಲ್ಲ, ಅದಕ್ಕೆ ಸರ್ ನಿನ್ನ ಬೈದರು. ಇಲ್ಲ ಕಣೆ, ನಮ್ಮ ಮನೇಲಿ ಅಮ್ಮ ಒಬ್ಬರೇ ಇರೋದು, ಅವರೊಬ್ಬರೇ ಕೆಲಸಕ್ಕೆ ಹೋಗೋದು. ಅವರು ನನ್ನ ಶಾಲೆ ಫೀಸ್ ಕಟ್ಕೊಂಡು ಬುಕ್ಸ್ ಎಲ್ಲ ಕೊಡಿಸ್ಕೊಂಡು ಓದಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಕಣೆ. ಬೇಜಾರು ಮಾಡ್ಕೋಬೇಡ್ವಾ? ಓ, ನಿನ್ಗೇನು ಒಂದು ವಿಷಯ ಗೊತ್ತಾ? ನಮ್ಮ ಅಕ್ಕ ಹೇಳ್ತಾ ಇದ್ರು ನಿನ್ನೆ ಶಾಲೆಯಲ್ಲಿ ಹೇಳಿದ್ರಂತೆ ಅವರಿಗೆ. ಏನೇ ಅದು? ನಿನಗೆ ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಗೊತ್ತಲ್ವೇನೋ? ಹೌದು ಕಣೆ, ಗೊತ್ತು. ನಮ್ಮಮ್ಮನಿಗೆ ನನ್ನ ಅಲ್ಲೇ ಕಳಿಸು ಅಂತ ಹೇಳಿದೆ, ಆದರೆ ನಮ್ಮಮ್ಮ ನಂಗೆ ಹತ್ರ ದುಡ್ಡಿಲ್ಲ ಅಂತ ನಾನು ಅಲ್ಲಿ ಕಳಿಸ್ಲಿಲ್ಲ ಕಣೆ. ಹೌದೇನೋ? ಹಾಗಾದರೆ ಇವಾಗ ನಿಂಗೊಂದು ಒಳ್ಳೆ ಅಪಾರ್ಚುನಿಟಿ ಇದೆ ನೋಡು. ಏನು ಗೊತ್ತಾ, ಬೀನಾ ವೈದ್ಯ ಶಾಲೆಯವರು ಈಗ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರಂತೆ ಕಣೋ ಈ ವರ್ಷ. ಬೀನಾ ವೈದ್ಯ ಅಕ್ಷರ ಪರ್ವ ಅಂತ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರಂತೆ. ಸೊ ಅದರಲ್ಲಿ ಇವಾಗ 7th ಪಾಸ್ ಆಗಿರೋರು, 8th ಪಾಸ್ ಆಗಿರೋರು, 9th ಪಾಸ್ ಆಗಿರೋರು ಎಕ್ಸಾಮ್ನ ಬರಿಬೋದಂತೆ ಕಣೋ. ಆ ಸ್ಕಾಲರ್ಶಿಪ್ ಎಕ್ಸಾಮ್ನ ಎಲ್ಲ ಮಕ್ಕಳು ಬರಿಬೋದಂತೆ ಕಣೋ. ಸೊ ಯಾವ ಮಕ್ಕಳು ಚೆನ್ನಾಗಿ ಎಕ್ಸಾಮ್ನ ಬರೆದು ಟಾಪ್ 10 ಬರ್ತಾರೆ, ಆ 10 ಮಕ್ಕಳಿಗೆ ಸ್ಕೂಲ್ ಫೀಸು, ಬಸ್ ಫೀಸು, ಯೂನಿಫಾರ್ಮು, ನೋಟ್ಬುಕ್ಕು, ಟೆಕ್ಸ್ಟ್ ಬುಕ್ಕು ಎಲ್ಲ ಫ್ರೀಯಾಗಿ ಕೊಡ್ತಾರಂತೆ ಕಣೋ. ಹಾಗೆ ನಿಂಗೂ ತುಂಬ ಆಸೆ ಇತ್ತಲ್ವಾ ಅಲ್ಲಿ ಹೋಗಿ ಎಜುಕೇಷನ್ ತಗೋಬೇಕು ಅಂತ. ಸೊ ಇದೊಂದು ನಿಮಗೆ ಒಳ್ಳೆ ಅಪಾರ್ಚುನಿಟಿ, ನಿನಗೂ ನಾಲೆಜ್ ಕೂಡ ಚೆನ್ನಾಗಿದೆ, ನೀ ತುಂಬ ಚೆನ್ನಾಗಿ ಓದ್ತೀಯ ಅಲ್ವಾ, ನಿಂಗೆ ಹೆಲ್ಪ್ ಆಗ್ತದೆ. ಹೌದಾ? ಹಾಗಾದರೆ ನಮ್ಮ ಅಮ್ಮನಿಗೆ ನಾನು ದುಡ್ಡು ಕೇಳೋ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ? ಹೌದು ಕಣೋ, ನಿಮ್ಮಮ್ಮ 1 ರೂಪಾಯಿನೂ ಕೊಡೋದು ಬೇಡ, ಎಲ್ಲ ಸ್ಕೂಲವರೇ ನೋಡ್ಕೊಳ್ತಾರೆ, ಎಲ್ಲ ಫ್ರೀಯಾಗಿ ಕೊಡ್ತಾರೆ. ಆದರೆ ನಾನು ಆ ಸ್ಕೂಲಲ್ಲಿ ಓದ್ತಾ ಇಲ್ವಲ್ಲ, ನಾನು ಆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿಲ್ವಲ್ಲ, ನಾನು ಬೇರೆ ಸ್ಕೂಲಲ್ಲಿ ಓದ್ತಾ ಇದ್ನಲ್ವಾ, ಅವ್ರು ನನ್ನನ್ನು ಎಕ್ಸಾಮ್ ಬರೆಯೋಕ್ಕೆ ಕೂರಿಸ್ತಾರಾ? ಇಲ್ಲ ಕಣೋ, ಇದು ಬರೀ ಬೀನಾ ಸ್ಕೂಲ್ ಮಕ್ಕಳಿಗೆ ಅಷ್ಟೇ ಅಲ್ಲ, ಯಾವ ಸ್ಕೂಲ್ ಮಕ್ಕಳು ಬೇಕಾದರೂ ಆ ಎಕ್ಸಾಮ್ನ ಬರೀಬೋದಂತೆ. ಹಾಗೆ ನಾನು ಬರೀತಾ ಇದ್ದೀನಿ ಕಣೋ, ಅದಕ್ಕೆ ನಿನಗೂ ಹೇಳ್ತಾ ಇದ್ದೀನಿ. ಹೌದಾ? ಯಾರು ಬೇಕಾದರೂ ಬರಿಬೋದಾ? ಹಾಗಾದರೆ ನಾನು ಹೀಗೆ ಹೋಗಿ ನನ್ನ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲರಿಗೂ ಹೇಳ್ತೀನಿ. ಹೌದು ಕಣೋ, ನಾವೇನಾದರೂ ಈ ಎಕ್ಸಾಮ್ನ ಬರೆದು ನಾವು ಸೆಲೆಕ್ಟ್ ಆದರೆ ನಮಗೆ ಫುಲ್ ಫ್ರೀ ಎಜುಕೇಷನ್ ಸಿಗ್ತದೆ ಕಣೋ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪನೂ ಖರ್ಚಿರೋದಿಲ್ಲ, ಇದರಿಂದ ನಮಗೆ ಒಳ್ಳೆ ಎಜುಕೇಷನ್ ಸಿಗ್ತದೆ. ನಮ್ಮ ಮನೆಯವ್ರಿಗೆ ನಮ್ಮ ಎಜುಕೇಷನ್ ಕೊಡ್ಸೋಕ್ಕೆ ದುಡ್ಡು ಹುಡುಕಬೇಕು ಅನ್ನೋ ಟೆನ್ಷನ್ನು ಇರೋದಿಲ್ಲ. ಆದರೆ ಈ ಎಕ್ಸಾಮ್ನ ಹೇಗೆ ಅಪ್ಲೈ ಮಾಡೋದು ನಾವು? ಏನು ಗೊತ್ತಾ, ನಾವು ಮೊದಲು ಅದರ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಪ್ಲಿಕೇಶನ್ ಫಾರ್ಮ್ಸ್ನ ನಾವು ಫಿಲ್ ಮಾಡಬೇಕಾಗ್ತದೆ. ಸೊ ಅಪ್ಲಿಕೇಶನ್ ಫಾರ್ಮ್ಸು ಆನ್ಲೈನಲ್ಲಿ ಸಿಗ್ತದೆ, ಮತ್ತು ನೀವು ಡೈರೆಕ್ಟಾಗಿ ಸ್ಕೂಲ್ ಕೂಡ ಹೋಗಿ ಕಲೆಕ್ಟ್ ಮಾಡ್ಕೋಬೋದಂತೆ ಕಣೋ. ಏನು ಗೊತ್ತಾ, ನಾವು ಎಕ್ಸಾಮ್ ಬರಿಬೇಕು ಅಂದರೆ ಅಥವಾ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂದರೆ ನಾವು ಯಾವುದೇ ಫೀಸು ಕೊಡಬೇಕಾಗಿಲ್ವಂತೆ ಕಣೋ, ಅದು ಕೂಡ ಫ್ರೀನೇ ಅಂತೆ. ಹೌದಾ? ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಇರ್ತದೆ, ಯಾವುದರ ಬೇಸ್ಡ್ ಕ್ವಶನ್ ಇರ್ತದೆ ಅಂತ ನಮ್ಗೆ ಗೊತ್ತಿಲ್ವಲ್ಲೇ? ಅಯ್ಯೋ, ಅಷ್ಟು ಗೊತ್ತಿಲ್ವಾ ನಿನಗೆ? ಈ ವರ್ಷ ನೀನು 7th ಪಾಸ್ ಆಗಿದೆಯಾ ಅಂದರೆ ನಿನಗೆ 7th ಸಿಲೆಬಸ್ಸೇ ಇರ್ತದೆ, ಅದನ್ನ ಮೇಲೆ ಕ್ವಶನ್ನೇ ಇರ್ತದೆ ಅಂತ ಹೇಳಿದ್ದಾರೆ. ಸೊ ಇವಾಗ 8th ಓದಬೇಕು ಅಂದ್ಕೊಂಡಿರೋರಿಗೆ 7th ಸಿಲೆಬಸ್ ಇರ್ತದೆ, 9th ಓದಬೇಕು ಅಂತ ಅಂದ್ಕೊಂಡಿರೋರಿಗೆ 8th ಸಿಲೆಬಸ್ ಇರ್ತದೆ, ಹಾಗೆ 10th ಓದಬೇಕು ಅಂದವ್ರಿಗೆ 9th ಸಿಲೆಬಸ್ ಇರ್ತದೆ, ಹಾಗೆ ಫಸ್ಟ್ PUC ಓದಬೇಕು ಅಂದವ್ರಿಗೆ 10th ಸಿಲೆಬಸ್ ಇರ್ತದೆ. ಸೊ ಯಾವ ವರ್ಷಕ್ಕೆ ನೀವು ಆ ಎಕ್ಸಾಮ್ ಬರೀತಾ ಇದ್ದೀರಾ ಅದರ ಹಿಂದಿನ ವರ್ಷದ್ದು ಸಿಲೆಬಸ್ಸು ನಿಮಗೆ ಇರ್ತದೆ. ಎಕ್ಸಾಮ್ ಯಾವಾಗಿದೆ, ಎಷ್ಟು ಗಂಟೆ ಟೈಮಿಂಗ್ಸ್ ಇದೆ, ಎಷ್ಟು ಗಂಟೆಗೆ ನಾವಲ್ಲಿ ಹೋಗಬೇಕು, ಅದೆಲ್ಲ ಹೇಳು ಸ್ವಲ್ಪ. ಎಕ್ಸಾಮ್ ಇರೋದು ಏಪ್ರಿಲ್ 20ನೇ ತಾರೀಕಿಗೆ. ಎಕ್ಸಾಮ್ ಸ್ಟಾರ್ಟ್ ಆಗೋದು 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ನಾವು 9:30ಗೆ ಅಲ್ಲಿರಬೇಕು ಅಂತ ಹೇಳಿದ್ದಾರೆ ನಮ್ಮ ಅಕ್ಕ.
ಎಕ್ಸಾಮ್ ಬರೆಯೋಕೆ ನಮಗೆ 2 ಗಂಟೆ ಟೈಮ್ ಕೊಡ್ತಾರಂತೆ. ಅಷ್ಟರಲ್ಲಿ ನಾವು ಫುಲ್ ಎಕ್ಸಾಮ್ನ ಬರೆದು ಮುಗಿಸ್ಬೇಕು. ಹೌದಾ, ಸರಿ. ಹಾಗಾದರೆ ನಾನು ಬೇಗ ಹೋಗಿ ಅಪ್ಲಿಕೇಶನ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿ ಬರ್ತೀನಿ ಕಣೆ. ಸೊ ಬರ್ತೀನಿ ಕಣೆ, ಬಾಯ್. ನನಗೆ ಲೇಟ್ ಆಗ್ತಾ ಇದೆ. ಬಾಯ್ ಕಣೋ.